ಸುಮ್ನೆ ಡೈಲಾಗ್ ಡೈರೆಕ್ಟ್ ಆಗಿ ಹೇಳ್ಬಿಡಕ್ಕಿಂತ ಆ ಡೈಲಾಗ್ಗೆ ಪರ್ಫೆಕ್ಟ್ ಆಗಿ ಲೀಡ್ ತಗೊಂಡ್ ಬರ್ಬೇಕು, ಸಿಚುಯೇಷನ್ ಕ್ರಿಯೇಟ್ ಮಾಡ್ಬೇಕು, ಮತ್ತೆ ಆ ಸಿಚುಯೇಷನ್ ತಕ್ಕಂಗೆ ಡ್ರಾಮಾ ಕ್ರಿಯೇಟ್ ಆಗಿರ್ಬೇಕು. 7 ವರ್ಷದ ನಂತರ ಮತ್ತೊಂದು ಸಿನಿಮಾ ಬಂತು. ಮಧ್ಯದಲ್ಲಿ ಒಂದು ಕೋವಿಡ್ ಬಂತು, ಯಶ್ ಸರ್ಗೆ ಸಿನಿಮಾ ಮಾಡ್ಬೇಕಿತ್ತು. ಸೊ ಕಾರಣಾಂತರಗಳಿಂದ ಅದು ಸ್ವಲ್ಪ ಪೋಸ್ಟ್ಪೋನ್ ಆಗಿ ಇಲ್ಲಿಗೆ ಬಂದು ನಿಂತಿದೆ ಸಿನಿಮಾ ಅಷ್ಟೇ. ಪ್ರೀಕ್ವೆಲ್ ಫಾರ್ ದ ಫಸ್ಟ್ ಟೈಮ್ ನೀವೇ ಮಾಡಿದ್ದು ಅನ್ಸುತ್ತೆ. ಇದು ಒಂಥರ ಹೊಸ ಟ್ರೆಂಡ್ ಶುರು ಆಗ್ತಾ ಇದೆ. ಎಲ್ರ ಗಮನ ಸೆಳೆದಿರೋ ಪಾತ್ರಕ್ಕೆ ಹಿನ್ನೆಲೆ ಕತೆ ಹೇಳಿದಾಗ ಎಲ್ರು ಇಂಟ್ರೆಸ್ಟ್ ಆಗಿ ಕೇಳ್ತಾರೆ. ಟೈಟಲ್ ಹೇಗ್ ಬಂತು ಅಂತ ಇವಾಗ ಕೇಳಿದ್ರೆ ಸ್ವಲ್ಪ ನಿಧಾನ ಅನ್ಸುತ್ತೆ. ತೋರಣಗಲ್ಲು ಅನ್ನೋದ್ರಲ್ಲಿ ರಣಗಲ್ ತಗೊಂಡು ಇಲ್ಲಿ ಯಾವ್ದೋ ಒಂದು ಭೈರತಿ ಅನ್ನೋ ಹೆಸರು ಇಲ್ಲಿ ಒಂದು ಊರಿದೆ. ಸೊ ಭೈರತಿ ರಣಗಲ್ ಸೌಂಡಿಂಗ್ ಒಂಥರ ಮಾಸ್ ಆಗಿತ್ತು. ಕ್ಲೈಮ್ಯಾಕ್ಸ್ಗೂ ಬಿಫೋರ್ ಒಂದು ಸೀನ್ ಬರುತ್ತೆ. ಆ ಸೀನ್ ಇಂದಾನೆ ಶಿವಣ್ಣ ಅವರು ಭೈರತಿ ರಣಗಲ್ಲಾಗಿ ಅವರ ರೌದ್ರಾವತಾರಕ್ಕೆ ಬದಲಾಗೋದು. ಆ ಸೀನ್ ಎಲಿವೇಶನ್ ತುಂಬಾ ಚೆನ್ನಾಗಿದೆ. ನಮ್ಮ ಸುದ್ದಿವಾಹಿನಿಗಳಲ್ಲೇ ಕೆಲಸ ಮಾಡ್ತಕ್ಕಂಥ ಒಬ್ಬ ಸುದ್ದಿ ನಿರೂಪಕಿಯಾಗಿದ್ದಂತಹ ಅವರು, ಅವರ ಮಗಳು, ಆ ಸಣ್ಣ ಮಗು, ಒಂದೊಳ್ಳೆ ಬ್ಯೂಟಿಫುಲ್ ರೋಲ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಒಂದು ಶೂಟೌಟ್ ನಡೆಯುತ್ತೆ, ಹೆಸರುಗಳನ್ನ ಓದಿಸ್ತಕ್ಕಂಥದ್ದೊಂದು. ಇದು ಆ ಸೀನ್ ಹೇಗೆ ಉಟ್ಕೊಂತು? ಅದೇ ಅಗೈನ್ ಸರ್, ಅಂದ್ರೆ ಈಗ ನಾರ್ಮಲ್ ಆಗಿ ಒಬ್ಬ ವಿಲನ್ ಬಂದು 100 ಜನ ಸಾಯಿಸ್ಬೇಕು, ಇಲ್ಲ ಎವಿಡೆನ್ಸ್ನ ಕ್ಲಿಯರ್ ಮಾಡಬೇಕು. ಅದು ನಾರ್ಮಲ್ ಆಗಿ ಡೈರೆಕ್ಟ್ ಆಗಿ ಇವ್ನು ಹೋಗಿ ಅವ್ರನ್ನ ಸಾಯಿಸ್ಬಿಡು ಅಂತ ಹೇಳಲ್ಲ, ಅವ್ನು ಬಂದು ಡೈರೆಕ್ಟ್ ಆಗಿ ಸಾಯಿಸ್ಬಿಡಲ್ಲ. ಅದೊಂದು ಆ ಓಪನ್ ಮಾಡೋ ವಿಧಾನನೇ ಒಂದು ಕೇಸ್ ಒಂದು ಪ್ರಾಬ್ಲಮ್ ಇದೆ, ಇನ್ನೊಬ್ಬ ಘಟ್ಟ ಅಂತ ಕ್ಯಾರೆಕ್ಟರ್ ಬರ್ತಾನೆ, ನಿಮ್ಗೆ ಅಬ್ಜೆಕ್ಷನ್ ಇಲ್ಲ ಅಂದ್ರೆ ಈ ಕೇಸ್ ನಾನು ವಾದ ಮಾಡ್ತೀನಿ ಅಂತಾನೆ. ಏನ್ ಮಾಡ್ತಾನೆ ಅಂತ ಹೇಳಲ್ಲ, ಸಡನ್ ಆಗಿ ಗೇಟ್ ಹೊಡಿತಾನೆ, ಜಸ್ಟಿಸ್ ರಾಡ್ ಕೆಳಗಡೆ ಬೀಳುತ್ತೆ, ತುಂಬಾ ಜನ ಬರ್ತಾರೆ, ಎಲ್ಲರನ್ನೂ ಹೊಡಿತಾರೆ. ಹೊಡೆದು ಹೋಗ್ಬಿಟ್ಟಿದ್ರೆ ಅದು ಮೈ ಬಿ ಕಾಮನ್ ಆಗ್ಬಿಡೋದು ಸೀನ್. ಆ ಅದ್ರ ಮಧ್ಯೆ ಒಂದು ಚಿಕ್ಕ ಮಗು, ಅವನಿಗೆ ಇಂಗ್ಲೀಷ್ ಬರಲ್ಲ ಓದಕ್ಕೆ, ಆ ಮಗುಗೆ ಸ್ಲೇಟ್ ಶಿವಣ್ಣನೇ ಕೊಟ್ಟಿರ್ತಾರೆ, ಅದರಲ್ಲಿ ಇಂಗ್ಲೀಷ್ ಬರ್ತ್ಕೊಂಡಿರುತ್ತೆ ಮಗು. ಆ ಮಗುನ ಟಾರ್ಗೆಟ್ ಮಾಡಿ ಕಷ್ಟಪಟ್ಟು ಆ ಹುಡುಗಿ ಕೈಯಲ್ಲಿ ಓದಿಸಿ ಆ ಮಗು ಅವ್ರ ಅಪ್ಪ ಕ್ಯಾರೆಕ್ಟರ್ನ, ಅವ್ರ ಅಪ್ಪದ ಹೆಸರನ್ನ, ಅಂದ್ರೆ ಆ ಮಗು ಅವ್ರ ಅಪ್ಪನ ಎಷ್ಟು ಇಷ್ಟಪಡ್ತಾ ಇದೆ ಅನ್ನೋದು ನಾವು ಪ್ರೀವಿಯಸ್ ಸೀನಲ್ಲಿ ಒಂದು ಲೀಡಲ್ಲಿ ಹಾಕಿರ್ತೀವಿ. ಸೊ ಆ ಚಿಕ್ಕ ಚಿಕ್ಕ ಎಮೋಷನ್ಸ್ ಕಾಯಿನ್ ಆಗಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಮತ್ತೆ ಆ ಮಗುನ ಈ ಮಗುನ ಸಾಯಿಸಿದ್ಮೇಲೆ ಇಂಥವನು ಉಳಿಬಾರ್ದು, ಆ ಘಟ್ಟ ಅನ್ನೋ ಕ್ಯಾರೆಕ್ಟರ್ ಉಳಿಬಾರ್ದು ಅನ್ನೋದು ಮನಸ್ಸಿಗೆ, ಆಡಿಯನ್ಸ್ ಫಸ್ಟ್ ಅನ್ಸ್ಬಿಡುತ್ತೆ. ಅದಾಗಲೇ ಇಂಟರ್ವಲ್ ಬ್ಯಾಂಗ್ ವರ್ಕ್ ಆಯ್ತು ಅಂತ ನನ್ನ ಫೀಲಿಂಗ್. ಸೊ ಎಮೋಷನಲಿ ಆ ಹುಡುಗಿನ ತುಂಬಾ ಚೆನ್ನಾಗಿ ಮಾಡಿದೆ. ಆ ತಾಯಿ ಮಗು ಇಬ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನು 4-5 ಕ್ವಶನ್ ಅಷ್ಟೇ, ಬೇಗ ಮುಗಿಸ್ತೀನಿ. ಸಿನಿಮಾದಲ್ಲಿ ಮತ್ತೊಂದು ಹೈಲೈಟ್ ಅಂತಂದ್ರೆ ಐ ವಿಟ್ನೆಸ್. ಶಿವಣ್ಣ ಐ ವಿಟ್ನೆಸ್ ಕೇಳಿದ್ರಲ್ಲ, ತಗೊಳ್ಳಿ ಅಂತ ಹೇಳ್ಬಿಟ್ಟು ತರ್ತಾರಲ್ಲ, ಆ ಸೀನು ಸಿಕ್ಕಾಬಟ್ಟೆ ಶಿಳ್ಳೆ ಚಪ್ಪಾಳೆಗೆ ಅಥವಾ ಪ್ರಶಂಸೆಗಳಿಗೆ ಒಳಗಾಗ್ತಾ ಇರ್ತಕ್ಕಂಥ ಒಂದು ಸೀನ್. ಹೌದು, ಅಂದ್ರೆ FIR ಸೀನ್ ಅದಕ್ಕೆ ಯಾವುದು ಗೊತ್ತಿಲ್ಲ ಸರ್. ಅದು ಮೋಸ್ಟ್ಲಿ ನಾವು ಬರೆಯೋ ಸ್ಟೈಲ್ ಹಂಗೇನಾ ಅಂತ. ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಹೇಳ್ದಂಗೆ, ಈಗ ನಾವು ಅಡುಗೆ ಮಾಡ್ಬಿಡ್ತೀವಿ, ನಮ್ಗೆ ಹೆಂಗೆ ಬೇಕೋ ಹಂಗೆ ಅಡುಗೆ ಮಾಡ್ಬಿಡ್ತೀವಿ, ಬಟ್ ಆ ಅಡುಗೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಅದೇ ಥರ ನಾನೊಂದಷ್ಟು ಬರೆಯೋ ಸೀನ್ಗಳು ತುಂಬ ಜನಕ್ಕೆ ಇಷ್ಟ ಆಗಿದೆ. ಐ ವಿಟ್ನೆಸ್ ಅದೇ ಥರ. ಈಗ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನಿಂದ ಡೈರೆಕ್ಟಾಗಿ ಹೋಗಿ ಅವಿನಾಶ್ನ ಹೊಡಿಬೋದು ಶಿವಣ್ಣ, ಬಟ್ ಅವನು ಐ ವಿಟ್ನೆಸ್ ಅಂತ ಹೇಳಿರ್ತಾನೆ. ಖಂಡ್ರೆ ಅನ್ನೋ ಕ್ಯಾರೆಕ್ಟರ್ ಅವಿನಾಶ್ ಅವ್ರು ಹೇಳಿರ್ತಾರೆ. ಬಟ್ ಐ ವಿಟ್ನೆಸ್ನ ಬಾಸ್ ಯಾರಿದ್ದಾರೆ ಅವ್ರ ಹತ್ರ ತರೋದು, ಅಲ್ಲಿ ಎಣ್ಣೆ ಬಾಟ್ಲ್ ಮಲಗಿರ್ತಾರೆ, ಆ ಎಣ್ಣೆ ಬಾಟ್ಲ್ ತಗೊಂಬರೋದು, ಅಂದರೆ ನಾನು ಮಾಡದೇ ಇರೋ ಮರ್ಡರ್ಗೆ ಐ ವಿಟ್ನೆಸ್ ಅಂತ ಶಿವಣ್ಣ ಹೇಳೋದು ಕೌಂಟ್ರು. ಸೊ ಅದು ಮೋಸ್ಟ್ಲಿ ವರ್ಕ್ ಆಗಿದೆ ಚೆನ್ನಾಗಿ. ಸಾಮಾನ್ಯವಾಗಿ ಅಥ್ಲೀಟ್ಗಳಲ್ಲಿ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಓಟ ಶುರು ಮಾಡಿದಾಗ ಸ್ವಲ್ಪ ನಿಧಾನಕ್ಕೆ ಕೊಡಬೇಕು, ಹೋಗ್ತಾ 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 ಅದು ಸ್ಪೀಡಪ್ ಆಗಬೇಕು, ಕೊನೆಗೆ ನಾವು ಗುರಿ ಮುಟ್ಟೋ ಟೈಮ್ಗೆ ಫುಲ್ ಸ್ಪೀಡಲ್ಲಿ ಇರಬೇಕು ಅಂತಕ್ಕಂಥದ್ದು. ಅದೇ ಫಾರ್ಮುಲಾ ಈ ಸಿನಿಮಾದಲ್ಲೂ ಅಳವಡಿಸ್ದಂಗಿದೆ. ಸ್ಟಾರ್ಟಿಂಗು ಲಿಟ್ರಲಿ ನನಗೆ ಅನ್ನಿಸ್ತು, ಇಷ್ಟು ಸ್ಲೋ ಪ್ರೆಸೆಂಟೇಷನ್ ಇದೆ ಅಂತ. ಪಕ್ಕದಲ್ಲಿ ಇದ್ದವರು ಹಾಗೆ ಹೇಳ್ತಾ ಇದ್ರು. ಆಮೇಲೆ ಅದ್ರ ವೇಗ ಪಡ್ಕೊತಾ ಹೋಯ್ತು. ಸೊ ನಿಮಗೂ ಅದು ಆ ಥರ ಹೇಳಿದ್ದುಂಟ ಯಾರಾದರೂ? ಹೌದು ಸರ್, ಅಂದರೆ ರೈಟಿಂಗಲ್ಲಿ ಹಂಗಿತ್ತು. ನಾನು ಹೇಳ್ತನಲ್ಲ, ಅದಕ್ಕೆ ಪ್ರೀಕ್ವೆಲ್ ಅಂದರೆ ನಾವು ಆ ಒಂದು ಡೌನ್ಫಾಲ್ ಆಗಲಿ, ಆ ಒಂದು ಗ್ರೋತ್ ಆಗಲಿ ನಾವು ತೋರಿಸ್ಲೇಬೇಕು. ಈಗ ನಾವು ಸುತ್ತ ಇರೋ ಪಾತ್ರಗಳು, ಸುತ್ತ ಇರೋ ಕತೆ ಹೇಳ್ದೆ ನಾವು ಡೈರೆಕ್ಟಾಗಿ ಮಾಸಿನ್ ಆಗಲಿ ಟೆಂಪೋ ಆಗಲಿ ರೈಸ್ ಮಾಡೋಕ್ಕಾಗಲ್ಲ. ಪಾತ್ರಗಳ ಪರಿಚಯ, ಕತೆ ಪರಿಚಯ, ಜಾಗದ ಪರಿಚಯ ಎಲ್ಲ ಪರಿಚಯ ಮಾಡಿದ್ಮೇಲೆ ಆ ಪಾತ್ರಗಳು ಒಂದೊಂದು ಸೀನಲ್ಲೇ ಬ್ಲೆಂಡ್ ಆಗಿ ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ಆಟೋಮೆಟಿಕಲಿ ನಿಮ್ಗೆ ಅದು ಫಾಸ್ಟ್ ಅನಿಸುತ್ತೆ. ನೀವು ಹೇಳ್ದಂಗೆ ಅಫ್ಕೋರ್ಸ್ ನಾನು ಫಸ್ಟ್ ಹಾಫ್ ಫುಲ್ ಕತೆಗೆ ಟಾರ್ಗೆಟ್ ಮಾಡಿದ್ದೆ, ಸೆಕೆಂಡ್ ಹಾಫ್ ಫುಲ್ಲು ಆಡಿಯನ್ಸ್ಗೆ ಮತ್ತು ಫ್ಯಾನ್ಸ್ಗೆ ಟಾರ್ಗೆಟ್ ಮಾಡಿದ್ದೆ. ಒನ್ಸ್ ಶಿವಣ್ಣ ಬ್ಲ್ಯಾಕ್ ಡ್ರೆಸ್ ಹಾಕಿದ್ಮೇಲೆ, ಸೊ ಫೀಸ್ಟ್ ಫಾರ್ ಆಡಿಯನ್ಸ್ ಟಿಲ್ ಬ್ಲ್ಯಾಕ್ ಡ್ರೆಸ್ ಹಾಕೋವರೆಗೂ ಅದು ಕತೆಗೆ ಜಾಗ ಕೊಡಬೇಕು ಅಂತ ಅದು ಡಿಸೈನ್ ಹಂಗೆ. ನಾನೊಂದು ಸೂಕ್ಷ್ಮವಾದ ಒಂದು ಪ್ರಶ್ನೆ ಕೇಳಬೇಕು ನಿಮಗೆ. ನರ್ತನ್ ಅವರ ಪ್ರಕಾರ ಇಂಡಿಯಾದಲ್ಲಿ ಬಾಲಾಪರಾಧಿಗಳಿಗೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಅಂತಕ್ಕಂಥ? ಸೊ ಮೂವಿ 14 ಇಯರ್ಸ್ ಅನ್ಸುತ್ತೆ. ಬಾಲದ ಪ್ರಕಾರಕ್ಕೆ 3 ಇಯರ್ಸ್ 6 ಇಯರ್ಸ್ ಇರಬೇಕು. ಅದು ಬಿರೋ 18 ಇಯರ್ಸ್ ಆಗಲ್ಲ. ಸೊ ನಮ್ಗೇನಂದ್ರೆ ಅಲ್ಲಿ ಹೇಳಿಸ್ತೀವಿ, 2 ಕಡೆ ಹೇಳಿಸ್ತೀವಿ. ಏನಂತ ಹೇಳಿಸ್ತೀವಿ ಅಂದರೆ,
ಯಾರಾದರೂ ನೆಕ್ಸ್ಟು ಗೌರ್ಮೆಂಟ್ ಆಫೀಸ್ಗೆ ನೀರು ಕೊಡ್ಲಿಲ್ವೋ ಇನ್ನೊಂದು ಕೊಡ್ಲಿಲ್ವೋ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕೋ ಬದಲು ಬಾಂಬ್ ಹಾಕ್ಬಿಡ್ತಾರೆ. ಸೊ ಇವ್ನು 3 ವರ್ಷಕ್ಕೆ ಆಚೆ ಬಂದ್ಬಿಟ್ರೆ 18 ಇಯರ್ಸ್ ಒಳಗಡೆ ಬಿಡ್ಬೇಕು. ಆ್ಯಕ್ಚುಲಿ 18 ಇಯರ್ಸ್ ಒಳಗಡೆ ಅವ್ನು ಶಿಕ್ಷೆ ಆಗಂಗಿಲ್ಲ, ಮೇಲೆ ಆಗಂಗಿಲ್ಲ. ಸೊ ನಾವು ಅದನ್ನು ಪರಿಪೂರ್ಣವಾಗಿ ಮೆನ್ಷನ್ ಮಾಡಿ ತಿದ್ದೇ ಪ್ಲ್ಯಾನ್ ಮಾಡಿದ್ದೆ. ಏನಕ್ಕಂದರೆ ನಿನ್ನ ಸ್ಪೆಷಲ್ ಕೇಸ್ ಆಗಿ ಪರಿಗಣಿಸಿ, ಬೈರತಿ ರಣಗಲನ್ನು ಸ್ಪೆಷಲ್ ಕೇಸ್ ಆಗಿ ಪರಿಗಣಿಸಿ 21 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು, ಯಾಕಂದರೆ ಅವನು ಒಂದು ಎಕ್ಸಾಂಪಲ್ ಆಗಿ ಸೆಟ್ ಆಗಬಾರ್ದು. ಸೊ ಇದೇ ಥರ ಒಂದು ಡೆಲ್ಲಿಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಯಾವುದೋ ಒಂದು ರೇಪ್ ಕೇಸಲ್ಲಿ ಇನ್ಸಿಡೆಂಟಲ್ಲಿ ಅವನು ಬಿಡಲಿಲ್ಲ, ಏನಕ್ಕಂದರೆ ಎಕ್ಸಾಂಪಲ್ ಆಗಿ ಸೆಟ್ ಆಗ್ತಾರೆ. ಸೊ ಅದಕ್ಕೆ ಶಿವಣ್ಣ ರಿಲೀಸ್ ಆಗೋಕ್ಕೆ ಮುಂಚೆ ಮತ್ತೆ ಇನ್ನೊಂದ್ಸಲಿ ಹೇಳ್ತಾನೆ, ಯಾರು ಜೈಲರು, ನೀನು ಎಕ್ಸಾಂಪಲ್ ಸೆಟ್ ಆಗಬಾರ್ದು ಅಂತ ನಿನ್ಗೆ ಇಷ್ಟು ವರ್ಷ ಜೈಲು ಶಿಕ್ಷೆ ಆಗಿತ್ತು, ಆದರೆ ನೀನು ಒಳಗಡೆನೆ ಲಾ ಓದಿ ಲಾಯರ್ ಆಗಿ ಬೇರೆ ಥರ ಎಕ್ಸಾಂಪಲ್ ಆಗಿ ಸೆಟ್ ಆಗಿದೆಯಾ ಸೊಸೈಟಿಗೆ, ತುಂಬ ಖುಷಿ ಆಗುತ್ತೆ ಅಂತ. ಸೊ ಅದನ್ನು ನಾವು ಮೆನ್ಷನ್ ಮಾಡಿದ್ದೀವಿ ಅಂತ ಅನ್ಕೊಂತೀನಿ. ಎಸ್ ಸರ್, ಅದನ್ನ ಸಾಕಷ್ಟು ಜನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿಲ್ಲ. ಒಂದಷ್ಟು ಜನ ನೆಗೆಟಿವ್ ಮಾತಾಡ್ತಿದ್ದಾರೆ. ಅಂದ್ರೆ ಬಾಲಾಪರಾಧಿಗಳಿಗೆ 3ರಿಂದ ನೀವು ಹೇಳ್ದಂಗೆ 6 ವರ್ಷದ ಒಳಗಡೆನೆ ಶಿಕ್ಷೆ ಆಗುತ್ತೆ. ಬಟ್ ಶಿವಣ್ಣ 21 ವರ್ಷಗಳ ನಂತರ ಹೊರಗಡೆ ಬರ್ತಾರೆ, ಇದು ಹೇಗೆ ಅಂತ. ಎಸ್, ನೀವು ಮೆನ್ಷನ್ ಮಾಡಿದಿರ ಅಲ್ಲಿ, ಅಂದ್ರೆ 2-3 ಕಡೆ ಮೆನ್ಷನ್ ಮಾಡಿದಿರ, ಬಟ್ ಅದನ್ನ ಅಬ್ಸರ್ವ್ ಮಾಡಿರಲ್ಲ ವ್ಯೂವರ್ಸ್. ಸೊ ಸಮಾಜಕ್ಕೆ ಇದು ಎಕ್ಸಾಂಪಲ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇವರು 21 ವರ್ಷ ಒಳಗಡೆ ಇದ್ರು ಅಂತಕ್ಕಂಥ. ಹೌದು, ಸ್ಪೆಷಲ್ ಕೇಸ್ ಆಗಿ ಪರಿಗಣಿಸಿ ಅಂತ ಒಂದ್ಸಲಿ ಹೇಳ್ತೀವಿ ಜಡ್ಜ್ ನಡ್ಕೊಂಡು ಬರ್ಬೇಕಾದ್ರೆ. ಸೊ ಲಾಸ್ಟಲ್ಲಿ ಜೈಲರನು ಹೇಳ್ತಾನೆ, ಸೊ ಇಂಥವ್ರು ಆಚೆ ಇರಬಾರ್ದು ಅಂತ, ಎಕ್ಸಾಂಪಲ್ ಆಗಿ ಸೆಟ್ ಆಗಬಾರ್ದು ಅಂತ ಒಂದು ಉದ್ದೇಶಕ್ಕೆ ಅವ್ನು ಅಷ್ಟು ವರ್ಷ ಒಳಗಡೆ ಆಗ್ತಾನೆ. ಓಕೆ, ನೀವು ಪೆನುಕೊಂಡ ಹತ್ರ ಒಂದು ದೊಡ್ಡ ಸೀಕ್ವೆನ್ಸ್ನ ಎಲ್ಲ ಶೂಟ್ ಮಾಡಿದ್ದೀರಾ ಇಲ್ಲಿ ಹೈದರಾಬಾದ್ ರೂಟಲ್ಲಿ. ಸೊ ಅಲ್ಲಿ ಶೂಟಿಂಗ್ ಮಾಡ್ತಿದ್ದಾಗ ಒಂದಷ್ಟು ಏರಿಳಿತಗಳಾಯಿತು. ಶಿವಣ್ಣ ಅವ್ರಿಗೆ ಒಂದು ಬ್ಯಾಡ್ ನ್ಯೂಸ್ ಬರೋದು, ಅದೆಲ್ಲ ಆ ಟೈಮಲ್ಲೇ ಆಗಿದ್ದು. ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಅವತ್ತು ಆ ಕ್ಷಣಕ್ಕೆ ಅಂತ? ಆ್ಯಕ್ಚುಲಿ ನಾವು ಇಲ್ಲಿಂದ ಆಲ್ಮೋಸ್ಟ್ 150 ಕಿಲೋಮೀಟರ್ಸ್ ದೂರ ಶೂಟ್ ಮಾಡಿದ್ದು. ಫಸ್ಟ್ ಶೆಡ್ಯೂಲ್ ಶಿವಣ್ಣಂದೇ ನಾನು ಚೈಲ್ಡ್ಹುಡ್ ಮಾಡಿದ್ದೆ. ಬಾಂಬ್ ಬ್ಲಾಸ್ಟ್ ಸೀನು 3 ಡೇಸ್ ಮಾಡಿದ್ದೆ. ಅದಾದಮೇಲೆ ಡೈರೆಕ್ಟ್ ಪೆನ್ಗೊಂಡಾಗ ಹೋಗ್ಬಿಟ್ಟಿವಿ, ಯಾಕಂದರೆ ರೈನ್ ಸೀಸನ್ ಶುರು ಆಗ್ತಾ ಇತ್ತು. ರೈನ್ ಸ್ಟಾಪ್ ಆಗೋಕ್ಕಿಂತ ಶುರು ಆಗೋಕ್ಕಿಂತ ಮುಂಚೆ ನಾವು ಕ್ಲೈಮ್ಯಾಕ್ಸ್ ಇಂಟರ್ವಲ್ ಬ್ಯಾಂಕ್ ಫೈಟ್ ಮುಗಿಸ್ಲೇಬೇಕು ಅಂತ. ಸೊ ಹೋಗಿ ಶುರು ಮಾಡಿದ್ವಿ, ಲೀಡ್ ತೆಗಿತಾ ಇದ್ವಿ. ಶಿವಣ್ಣ ಮೇಕಪ್ ಹಾಕ್ಕೊಂಡಿದ್ದಾರೆ. 11:30ಗೆ ಒಂದು ನ್ಯೂಸ್ ಬರುತ್ತೆ, ವೆರಿ ಬ್ಯಾಡ್ ನ್ಯೂಸ್. ಅದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ 200-300 ಕಾರ್ಮಿಕರಲ್ಲಿ ಇದ್ದಾರೆ. ಶೂಟಿಂಗ್ ನಿಲ್ಲುತ್ತೆ. ಬಟ್ ಎಲ್ಲ ನಿಭಾಯಿಸ್ತಾರೆ. ಶಿವಣ್ಣದು ಗ್ರೇಟ್ನೆಸ್ ಏನಂದರೆ, ಈಗ ಶಿವಣ್ಣಗೆ ಒಂದು ಒಳಗಡೆ ಹೆಲ್ತ್ ಇಶ್ಯೂ ಇದೆ, ಅದನ್ನೇ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂದರೆ, ಸ್ಫೂರ್ತಿ ಶಿವಣ್ಣ. ಕೆಲವು ವಿಷಯಗಳಲ್ಲಿ ನಾವು ನೋಡಿದ್ರೆ ಇಲ್ಲಪ್ಪ, ಇವ್ರು ನೋಡಿ ತುಂಬ ಕಲಿಬೇಕು ಅನಿಸುತ್ತೆ. ಸೊ ಶಿವಣ್ಣ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಎಲ್ಲ ವಿಷಯಗಳಲ್ಲಿ. ಈ ನಿಟ್ಟಿನಲ್ಲಿ ಶಿವಣ್ಣ ಟ್ರೂ ಸೋಲ್ಜರ್ ಅಂತ ಹೇಳ್ಬೋದು, ರಿಯಲ್ ಫೈಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಮಾನಸಿಕವಾಗಿ ಒಂದ್ಸರಿ ಹೊಡೆತ ಬೀಳುತ್ತೆ ನಿಮ್ಮ ಶೂಟಿಂಗ್ ಸೆಟಲ್ಲಿ ಇದ್ದಾಗಲೇ, ಮತ್ತೊಮ್ಮೆ ದೈಹಿಕವಾಗಿ ಅವ್ರಿಗೆ ಪೆಟ್ಟು ಬೀಳುತ್ತೆ, ಆದರೂ ಸಹ ಅದನ್ನ ತುಂಬಾ ನೀಟಾಗಿ ನಿಭಾಯಿಸ್ತಾರೆ. ಅವ್ರು ಹೇಳಿದ್ರು, ನನಗೆ ಈ ತರ ಆರೋಗ್ಯ ಕೈ ಕೊಟ್ಟಿದೆ ಅಂತ ಗೊತ್ತಾದ ನಂತರದ ದಿನಗಳಲ್ಲೂ ಕೂಡ ನಾನು ಬೈತರಣಗಳ ಸಿನಿಮಾದ ಫೈಟ್ ಸೀಕ್ವೆನ್ಸ್ಗಳನ್ನ ನಿಭಾಯಿಸಿದ್ದೀನಿ ಅಂತ ಒಂದು ಸಂದರ್ಶನದಲ್ಲಿ ಹೇಳಿದ್ರು. ಹೌದು, ನಿಜ. ಅಂದರೆ ಅವರು ಯಾವುದು ತೋರಿಸ್ಕೊತಾ ಇರಲಿಲ್ಲ ನಮಗೆ. ನಾನೇ ಎಷ್ಟೋ ಸಲ ಇದು ಸಾಕು ಸರ್, ಬೇಡ, ಇದನ್ನು ಬೇರೆ ಥರ ಮಾಡೋಣ, ಇಲ್ಲ ಮಾಡೋಣಮ್ಮ ಅಂತ. ಸೊ ಬೇರೆಯವರು ಆ ಥರ ನೋಡೋದೇ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಹೆಲ್ತ್ ಇಶ್ಯೂ, ಅವ್ರಿಗೆ ಹುಷಾರಿಲ್ಲ, ಅವ್ರು ವೀಕು ಅನ್ನೋದು ಅವ್ರಿಗೆ ತಗೊಳಕ್ಕೆ ಇಷ್ಟ ಇರಲ್ಲ. ಯಾಕಂದರೆ ಅವ್ರ ಸೆಟ್ಟಲ್ಲಿ ಅವ್ರ ಎನರ್ಜಿನೇ ಬೇರೆ. ಸೊ ಅವ್ರಿಗೆ ನಿನ್ನೆ ಸರ್ಜರಿ ಮುಗಿಸ್ಕೊಂಡು ಚಿಕ್ಕ ವಿಷಯಗಳು ಟ್ರೀಟ್ ಮುಗಿಸ್ಕೊಂಡು ಚಿಕ್ಕ ವಿಷಯಗಳಿಗೂ ಬಂದು ಆ್ಯಕ್ಟ್ ಮಾಡಿ ಹೋಗಿದ್ದಾರೆ. ಈ ಶಾರ್ಟ್ ಬೇಡ ಅಂದ್ರೂ ಅವ್ರು ಬಂದು ಆ್ಯಕ್ಟ್ ಮಾಡಿ ಹೋಗಿದ್ದಾರೆ. ಸೊ ಶಿವಣ್ಣನ ಎನರ್ಜಿ, ಶಿವಣ್ಣಂದು ಒಂದು ಸೆಲ್ಫ್ ಕಾನ್ಫಿಡೆನ್ಸೇ ಬೇರೆ ಅದು. ಇನ್ನು ಶಿವಣ್ಣ ಅವರ ಅಟ್ಟೈರು ಈಗ ಲಿಟ್ರಲಿ ಟ್ರೆಂಡ್ ಆಗಿದೆ. ಸೊ ಆ ಅಟ್ಟೈರು ಉಟ್ಕೊಂಡಿದ್ದೆ ಹೇಗೆ ಅಂತ, ಅದೇ ತರದ ಒಂದು ಶೇಡೆಡ್ ಪಂಚೆ ಹಾಕ್ಸ್ಬೇಕು, ಬ್ಲಾಕ್ ಶರ್ಟ್ ಹಾಕ್ಸ್ಬೇಕು ಅಂತ. ಅದೇ ನಾನು ಹೇಳ್ತೇನಲ್ಲ ಸರ್, ಫಸ್ಟ್ ಮಫ್ತಿಯಲ್ಲಿ ಶಿವಣ್ಣ ಬರ್ತಾರೆ ಅಂದಾಗ ಶಿವಣ್ಣನ ತುಂಬ ಸಿಂಪಲ್ ಆಗಿರ್ಬೇಕು ಕಾಸ್ಟ್ಯೂಮು. ಆ್ಯಕ್ಚುಲಿ ಮಫ್ತಿಯಲ್ಲಿ ರಣಗಲಲ್ಲಿ ನೋಡಿದ್ರೆ ಬ್ಲ್ಯಾಕ್ ಕೋಟ್ ಹಾಕಿರ್ತಾರೆ. ಒಂದು ಲೇಡಿ ಬಂದು, ನಮ್ಮ ಜೀವನಕ್ಕೆ ನೀವು ಬೆಳಕು ಕೊಟ್ಟಿದ್ದೀರಾ ನೀವು ಅಂತ ಒಂದು ಬಟ್ಟೆ ಕೊಡ್ತಾರೆ, ಒಂದು ಹ್ಯಾಂಡ್ಲೂಮ್ ಲೇಡಿ. ಸೊ ಯೂಶ್ವಲಿ ಆ ಬಟ್ಟೆ ಕಾನ್ಸೆಪ್ಟ್ ಹುಟ್ಕೊಂಡಿದ್ದೇನೆಂದರೆ, ಬ್ಲ್ಯಾಕ್ ಅನ್ನೋದು ಡಾರ್ಕ್ನೆಸ್. ಅಂದರೆ ಇನ್ನೊಬ್ಬರ ಜೀವನದಲ್ಲಿ ಕತ್ತಲು ಕವಿದಿದ್ದಾಗ, ಡಾರ್ಕ್ನೆಸ್ ತುಂಬಿದ್ದಾಗ, ಅದನ್ನು ಒಬ್ಬ ಹೀರೋ, ಒಬ್ಬ ನಾಯಕ ತನ್ನ ಮೈ ಮೇಲೆ ಹೇಳ್ಕೊಂಡು ಅವ್ರಿಗೆ ಬೆಳಕು ಹೊರಟೋ ಒಂದು ತ್ಯಾಗ. ಈಗ ಶಿವ ಹೆಂಗೆ ವಿಷಯನ ಕಂಠದಲ್ಲಿ ಇಟ್ಕೊಂಡು ಅಮೃತ ಬೇರೆಯವ್ರಿಗೆ ಸಿಗೋ ಥರ ಮಾಡ್ತಾನೆ. ಸೊ ಅದೇ ಥರ ಕಾನ್ಸೆಪ್ಟೇ ಅದು. ಸೊ ಕತ್ತಲನ್ನ ತನ್ನ ಮೈ ಮೇಲೆ ಹೇಳ್ಕೊತಾನೆ. ಅಂದರೆ ತಂಗಿ ದೂರ ಆದರೂ ಪರವಾಗಿಲ್ಲ,
ಹೀರೋಯಿನ್ ದೂರ ಆದರೂ ಪರವಾಗಿಲ್ಲ, ತನ್ನ ಜೀವನದಲ್ಲಿ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ತನ್ನ ಮೈ ಮೇಲೆ ತುಂಬ ಕಷ್ಟಗಳನ್ನ ಹೇಳ್ಕೊಂಡು ತನ್ನ ಜನಗಳಿಗೆ ಸುಖ ಕೊಡೋಕೆ ಹೊರಟೋ ಒಂದು ನಾಯಕ. ಸೊ ಅದಕ್ಕೆ ರಿಸೆಂಬಲೆನ್ಸ್ ಆಗಿ ಅದು ಮೈ ಮೇಲೆ ಒಂದು ಡಾರ್ಕ್ನೆಸ್ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಮೇಲೆ ಡಿಸೈನ್ ಮಾಡಿದ್ದು ಅದು. ಶಿವಣ್ಣ ಅವರ 129 ಸಿನಿಮಾಗಳ ಸ್ಪ್ಯಾನ್ ಆಫ್ ಕರಿಯರ್ನ ಒಂದ್ಸರಿ ಅವಲೋಕಿಸಿದಾಗ ಓಮು, AK-47, ಜೋಗಿ, ಟಗರು ಈ ಸಿನಿಮಾಗಳೆಲ್ಲ ಮೈಲ್ ಸ್ಟೋನ್ ಸಿನಿಮಾಗಳಾಗಿ ನಿಲ್ತವೆ. ಆ ನಿಟ್ಟಿನಲ್ಲಿ ಬೈರತಿ ರಣಗಲ್ ಕೂಡ ಅಂಥದ್ದೇ ಒಂದು ಲೈನಲ್ಲಿ ನಿಲ್ಲುವಂಥ ಸಿನಿಮಾ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಆ ಕ್ರೆಡಿಟ್ ಯಾರಿಗೆ ಕೊಡ್ತೀರಾ ನೀವು? ಶಿವಣ್ಣನಿಗೆ ಏನಕ್ಕಂದ್ರೆ ಸರ್ ಈಗ ಶಿವಣ್ಣ ಆ ಪಾತ್ರ ಮಾಡಿರೋದ್ರಿಂದ, ಶಿವಣ್ಣ ಆ ಪಾತ್ರನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ರಿಂದ ಆ ಪಾತ್ರಕ್ಕೆ ಒಂದು ವ್ಯಾಲ್ಯೂ ಬಂತು. ಬರವಣಿಗೆ ಅನ್ನೋದು ಯಾರು ಬೇಕಾದರೂ ಬರೀತಾರೆ ಸರ್, ನಾನು ಬರೀಬೋದು, ಇನ್ನೊಬ್ರು ಬರೀಬೋದು. ಬಟ್ ಆ ಪಾತ್ರಕ್ಕೆ ಯಾರು ಕರೆಕ್ಟಾಗಿ ಬಂದು ನ್ಯಾಯ ಒದಗಿಸ್ತಾರೆ, ಆ ಪಾತ್ರಕ್ಕೆ ತೂಗಿಸ್ತಾರೆ ಅನ್ನೋದು. ಬಟ್ ಶಿವಣ್ಣ ಆ ನಿಟ್ಟಿನಲ್ಲಿ ಸೂಪರ್ ಆಗಿ ಮಾಡಿದ್ದಾರೆ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಶಿವಣ್ಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.